ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ನಿಮ್ಮ ಬಗ್ಗೆ ನೋಡುವ. ಪ್ರಾರ್ಥನೆ ಮಾಡಿ. ನಿಮ್ಮ ಹುಡುಗ ಅಥವಾ ಹುಡುಗಿ ಹೆಸರನ್ನು ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ. ಪಾಸಿಟಿವ್ ವೇಯಿಂದ ರೀಡಿಂಗ್ ನೋಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ನಿಮ್ಮದೇ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಕವರ್ ಮಾಡಲಿಕ್ಕೆ ನೋಡ್ತೀನಿ. ಹಾಗೆಯೇ ಯಾವ್ದು ನಿಮಗೆ ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ ಪ್ರಾರ್ಥನೆ ಮಾಡಿ. ನಿಮ್ಮ ಹುಡುಗ ಅಥವಾ ಹುಡುಗಿಯ ಹೆಸರನ್ನು 3 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ಮದುವೆ ಡಿಲೇ ಆಗ್ತಾ ಇರ್ಬೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗ್ತಾ ಇರ್ಬೋದು. ಅಂದರೆ ಒಮ್ಮೆ ಸರಿಯಾಗಿರುತ್ತೆ ರಿಲೇಷನ್ಶಿಪ್, ಒಮ್ಮೆ ಜಗಳ ಆಗ್ತಾ ಇರುತ್ತೆ, ಅಥವಾ ಅವರು ಬದಲಾಗಿದ್ದಾರೆ, ಅಥವಾ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇಲ್ಲ ಅಂದರೆ ಈ ಒಂದು ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೈಟ್ ಸಿಗುತ್ತೆ. ಸೊ ಅದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಯಾರಿಗಾದರೂ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ ವಶೀಕ, ಅಥವಾ ಏನೋ ಒಂದು ನೆಗೆಟಿವ್ ಎನರ್ಜಿ ಪದೇ ಪದೇ ನಿಮಗೆ ಹುಷಾರಿಲ್ಲ, ಅಥವಾ ಏನೋ ಮಾನಸಿಕವಾಗಿ ತುಂಬ ಮೈಂಡ್ ಅಪ್ಸೆಟ್ ಆಗ್ತಾ ಉಂಟು ಅಂದರೆ ಸೊ ಅದಕ್ಕೂ ಒಂದು ಬ್ರಾಸ್ಲೈಟ್ ಉಂಟು. ಸೊ ಬೇಕಿದ್ರೆ ಹೇಳಿ ನೋಡುವ. ಪ್ರಾರ್ಥನೆಯನ್ನು ಮಾಡಿ. ಇಲ್ಲಿ ಏನಂದರೆ ಗೊತ್ತಾ, ಇಲ್ಲಿ ಅವರು ಅಂದ್ಕೊಳ್ತಾ ಇದ್ದಾರೆ, ಅವರ ಮನಸ್ಥಿತಿ ಹೇಗೆ ಉಂಟಂದರೆ ನಾನು ಸರಿ ಇದ್ದೇನೆ, ಎಲ್ಲನೂ ಸರಿ ಉಂಟು, ಏನೂ ಸಮಸ್ಯೆ ಇಲ್ಲ ಅಂತ. ಬಟ್ ನೀವೇನು ಅಂದ್ಕೊಳ್ತಾ ಇದ್ದೀರಿ, ಇಲ್ಲ ಯಾವುದು ಕೂಡ ಸರಿ ಇಲ್ಲ, ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಉಂಟು, ಈ ರಿಲೇಷನ್ಶಿಪ್ಪಲ್ಲಿ ನಗು ಇಲ್ಲ, ಖುಷಿ ಇಲ್ಲ. ಸೊ ಅಥವಾ ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ಒಂದು ರೀತಿಯಲ್ಲಿ ನಿಮಗೆ ಹಿಂಸೆ ಆಗ್ತಾ ಉಂಟು. ಸೊ ಅವರು ನನ್ನ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ಯಾವ ಥರ ನಾನು ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಬೇಕು, ಇರಬೇಕು, ಮೂವ್ ಆನ್ ಆಗಬೇಕಾ. ಸೊ ನಿಮಗೆ ತುಂಬ ಕನ್ಫ್ಯೂಷನ್. ಮೂವ್ ಆನ್ ಆಗೋದು ಅಷ್ಟು ಸುಲಭ ಅಲ್ಲ ಅಂತಲೂ ನಿಮಗೆ ಗೊತ್ತುಂಟು. ಏನಕ್ಕಂದರೆ ನೀವು ದೂರ ಆಗಬೇಕು ಅಂತ ಅಂದ್ಕೊಂಡು ದೂರ ಆಗಲಿಕ್ಕೆ ಆಗಲ್ಲ. ಇನ್ನೊಮ್ಮೆ ನೀವು ಯಾವಾಗ ಕಂಪ್ಲೀಟಾಗಿ ಅವ್ರನ್ನ ಮರೆಯಬೇಕು ಅಂತೀರಾ ಆ ಟೈಮ್ನಲ್ಲಿ ಅವ್ರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರೆ. ಎಲ್ಲೋ ನೋಡಲಿಕ್ಕೆ ಸಿಗ್ತಾರೆ, ಎಲ್ಲೋ ಯಾರೋ ಅವರ ಬಗ್ಗೆ ನಿಮ್ಮ ಜೊತೆ ಹೇಳ್ತಾರೆ. ಸೊ ಇದೆಲ್ಲ ಒಂದು ಸೈನ್. ಅಷ್ಟು ಸುಲಭದಲ್ಲಿ ಇಲ್ಲಿ ಅಂದರೆ ದೂರ ಆಗುವಂಥದ್ದಲ್ಲ. ಹೌದಾ ಅಲ್ವಾ ಹೇಳಿ? ನಿಮಗಿಂತ ಒಂದು ಸೂಚನೆ ಬಂದಿರ್ಬೋದು. ಸೊ ಹೇಳಿ ಹೌದಾ ಅಲ್ವಾ ಅಂತ. ಹಾಗೆಯೇ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಸೇಫ್ಟಿ ಕೂಡ ಅವರಿಗೆ ಮುಖ್ಯ. ಕೆಲವೊಂದು ಕಾರಣಗಳಿಂದಾಗಿ ಕೆಲವರಿಗೆ ಇಲ್ಲಿ ಕೆಲವೊಂದು ಕಡೆ ಎರಡೆರಡು ಆಪ್ಷನ್ ಇರ್ಬೋದು. ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದಾ, ಅಥವಾ ಥರ್ಡ್ ಪಾರ್ಟಿಯಲ್ಲಿ ಮನೆಯವರು ಕೂಡ ಬರ್ಬೋದು, ಮನೆಯವರ ಇರೋದೇ ಇರ್ಬೋದು, ಅಥವಾ ಬೇರೆ ಯಾರೋ ಅವರ ಲೈಫಲ್ಲಿ ಎಂಟ್ರಿ ಆಗೋದ್ರಲ್ಲಿದ್ದಾರೆ. ಬಟ್ ಇಲ್ಲಿ ಫ್ಯಾಮಿಲಿ ಕಡೆಯಿಂದ ಕೆಲವರಿಗೆ ತುಂಬ ಸಮಸ್ಯೆ ಆಗ್ತಾ ಉಂಟಂತ ಹೇಳ್ಬೋದು. ಅದು ನಿಮ್ಮ ಫ್ಯಾಮಿಲಿಯಿಂದ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿಯ ಫ್ಯಾಮಿಲಿಯಿಂದ ಇರ್ಬೋದು. ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ನಿಮಗೆ ಮೋಸ ಮಾಡಲಿಕ್ಕೆ ಇಷ್ಟ ಇಲ್ಲ, ಹಾಗಂತ ಮನೆಯವರಿಗೂ ಮನಸ್ಸಿಗೆ ನೋವು ಮಾಡಲಿಕ್ಕೆ ಇಷ್ಟ ಇಲ್ಲ. ಇಲ್ಲಿ ನೀವು ಓಪನ್ ಅಪ್ ಆಗಿ ಅವ್ರ ಜೊತೆ ಮಾತನಾಡ್ತೀರಾ, ಮೆಸೇಜ್ ಹಾಕ್ತೀರಾ, ಬಟ್ ಅವರು ಯಾವುದನ್ನು ಕೂಡ ಶೇರ್ ಮಾಡ್ತಾ ಇಲ್ಲ. ಒಳಗೊಳಗನೆ ನೋವು ಅನುಭವಿಸ್ತಾ ಇದ್ದಾರೆ. ಹೌದಾ ಅಲ್ವಾ ಹೇಳಿ? ಅವರ ಕಣ್ಣಿನಲ್ಲಿ ನೀವು ಕಣ್ಣಿಟ್ಟು ನೋಡಿದಾಗ, ಎಲ್ಲಾದರೂ ಸಿಕ್ಕಿದಾಗ ನೋಡಿ ಅವರು ಫೀಲಿಂಗ್ ಯಾವ ಥರ ಉಂಟು ಅಂತ. ಬಾಯಲ್ಲಿ ಯಾವುದೇ ರೀತಿ ಮಾತನಾಡ್ಬೋದು, ಮನಸ್ಸಿನಲ್ಲಿ ಅವರ ಫೀಲಿಂಗ್ ನೀವು ಎದುರೆದುರು ಮೀಟ್ ಆದಾಗ ಮಾತ್ರ ಗೊತ್ತಾಗುತ್ತೆ. ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಮೀಟ್ ಆಗುವಂಥ ಸಾಧ್ಯತೆ ಉಂಟು. ಆವಾಗ ಒಂದು ಸಲ ಅವರ ಮುಖವನ್ನು ನೋಡಿ. ಸೊ ಖಂಡಿತವಾಗಿ ನಿಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರ ಮನಸ್ಸಿನಲ್ಲಿ ಏನು ಭಾವನೆ ಉಂಟು ಅಂತ. ಮತ್ತೆ ಅಲ್ಲಿ ಆಲೋಚನೆ ಮಾಡ್ತೀರಾ, ಎಂತ ಆಲೋಚನೆ ಮಾಡ್ತೀರಾ ಅಂತ ನನಗೇನು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಆಲೋಚನೆ ಮಾಡಿ, ಪರವಾಗಿಲ್ಲ, ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಯನ್ನು. ಇವಾಗ ಅವರು ಸರಿ ಇಲ್ಲ, ಚೇಂಜ್ ಆಗಿದ್ದಾರೆ, ಏನು ತಪ್ಪು ಮಾಡಿದ್ದೇನೆ ಅಂತ ನಾನು. ಬಟ್ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಲ್ಲ, ಅದೇನಕ್ಕೆ? ನೈಟೆಲ್ಲ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಎಂತೆಂಥದ್ದು ಬೇಕಾದದ್ದು ಬೇಡಾದದ್ದು ಎಲ್ಲವನ್ನು ಆಲೋಚನೆ ಮಾಡ್ತೀರಾ. ಸೊ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ಆವಾಗ ಎಲ್ಲನೂ ಸರಿ ಹೋಗುತ್ತೆ, ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಕೆಲವರಿಗೆ ಅವರಿಗೆ ಬೇರೆ ಹುಡುಗಿ ಅಥವಾ ಹುಡುಗ ನೋಡಿರ್ಬೋದು, ಅಥವಾ ಬೇರೆ ಪ್ರಪೋಸಲ್ ಬರ್ತಾ ಇರ್ಬೋದು. ನಿಮ್ಮ ಮನಸ್ಸು ನೋಯಿಸ್ಲಿಕ್ಕೆ ಇಷ್ಟ ಇಲ್ಲ, ಹಾಗಂತ ಅವರು ಸೈಲೆಂಟ್ ಆಗಿದ್ದಾರೆ. ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗಲೂ ನೀವು ಏಕಪಕ್ಷೀಯವಾಗಿ ನೋಡಬಾರ್ದು. ಅಂದರೆ ನಿಮಗೆ ಮಾತ್ರ ಅವರ ಮೇಲೆ ಪ್ರೀತಿ ಉಂಟು, ಅವರಿಗೆ ಇಲ್ಲ, ಅಪ್ಪ ಅವನಿಗೆ ನಾವು ಆಗಲ್ಲ, ಅವಳಿಗೆ ಎಂಥದ್ದಿಲ್ಲ, ಅದು ಟೈಮ್ ಪಾಸ್ ಪ್ರೀತಿ ಮಾಡಿದ ಥರ ಉಂಟು. ಆ ಥರ ಅಲ್ಲ, ಆ ಥರ ಯಾವತ್ತೂ ಮಾಡಿಲ್ಲ. ಇಲ್ಲಿ ಕೆಲವರದಲ್ಲಿ ಸೋಲ್ಮೆಂಟ್ ಕನೆಕ್ಷನ್, ಮತ್ತು ಕೆಲವರದ್ದು ಟ್ವಿನ್ ಫ್ಲೇಮ್ ಜರ್ನಿ. ಎರಡೂ ಕೂಡ ಅಷ್ಟೇನು ಸುಲಭದ್ದಲ್ಲ. ಅದು ಗೊತ್ತಿರುತ್ತೆ ಆ ಜರ್ನಿಯಲ್ಲಿ ಇರುವವರಿಗೆ ಹೆಂಗಿರುತ್ತೆ. ಫಸ್ಟ್ ಖುಷಿಯಾಗಿರ್ತೀರ ಸೋಲ್ಮೆಂಟಲ್ಲಿ. ಹೆಂಗಂದರೆ ಬಿಂದಾಸ್ ಆಗಿ ತಿರುಗ್ತಾ ಇರ್ತೀರ, ಬಿಂದಾಸ್ ಆಗಿ, ಯಾರದ್ದು ಭಯ ಇಲ್ಲ. ಬಟ್ ಇವಾಗ ಎದುರಿಗೆ ಸಿಕ್ಕಿದ್ರೆ ಮುಖ ನೋಡ್ಲಿಕ್ಕೂ ಭಯ. ಅಯ್ಯೋ ಯಾರಿಗಾದ್ರೂ ಗೊತ್ತಾದರೆ, ಒಂದು ಮಾತನಾಡ್ಲಿಕ್ಕೂ ಭಯ, ಮೀಟ್ ಆಗ್ಲಿಕ್ಕೂ ಭಯ. ಇಂಥ ಒಂದು ಸಿಚುವೇಶನ್ ನೀವು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೌದಾ ಅಲ್ವಾ ಹೇಳಿ? ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನಿಮಗೆ ಎನಿಮೀಸ್ ಥರ ಕಾಣಿಸ್ತಾ ಇದ್ದಾರೆ, ಶತ್ರುಗಳ ಥರ.
ನಿಮ್ಮ ಒಳಗೇನೇ ಇರ್ಬೋದು ನಿಮ್ಮ ಶತ್ರುಗಳು, ಗೊತ್ತಾಗಲ್ಲ. ನಿಮ್ಮ ಪ್ರೀತಿಗೆ ಸಪೋರ್ಟ್ ಯಾರದ್ದು ಕೂಡ ಇಲ್ಲ ಇಲ್ಲಿ, ದೇವರದ್ದು ಬಿಟ್ಟು. ನಿಮ್ಮ ಹುಡುಗನಿಗೂ ಅರ್ಥ ಆಗಲ್ಲ, ನಿಮ್ಮ ಹುಡುಗಿಗೂ ಅರ್ಥ ಆಗಲ್ಲ. ಕೆಲವೊಂದು ಸಿಚುವೇಷನಲ್ಲಿ ಅವರು ಮಾಡುವುದೇ ನಿಮ್ಮ ಖುಷಿಗಾಗಿ, ನಿಮ್ಮ ಸಂತೋಷಕ್ಕೋಸ್ಕರ ನಾನು ನಿನ್ನಿಂದ ದೂರ ಆಗ್ತಾ ಇದ್ದೇನೆ, ನೀನಾದರೂ ಚೆನ್ನಾಗಿರು ಅಂತ ಹೇಳಿರ್ಬೋದು. ಅಥವಾ ನಿಮ್ಮ ಮನೆಯವರ ಜೊತೆ ನೀನು ನೆಮ್ಮದಿಯಿಂದ ಇರು ಅಂತ. ಬಟ್ ಫ್ಯಾಕ್ಟ್ ಏನು, ನಿಮ್ಮ ವ್ಯಕ್ತಿ ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನಿಮಗೋಸ್ಕರ ಎಷ್ಟೇ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ, ಅಥವಾ ಕಾಲ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಮೀಟ್ ಆಗಲ್ಲ. ಬಟ್ ಏನಕ್ಕೆ ಆ ಥರ, ಅವರಿಗೂ ಸಮಸ್ಯೆ ಉಂಟು. ಇಲ್ಲಿ ಸ್ವಲ್ಪ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ 6 ರಿಂದ 7 ತಿಂಗಳು ತಗೊಳ್ಳುತ್ತೆ. ಬಟ್ ಒಂದು ಸರ್ಪ್ರೈಸ್ ಅನ್ನೋದು, ಒಂದು ಸರ್ಪ್ರೈಸ್ ಮೀಟ್ ಅನ್ನೋದು ಇರ್ಬೋದು, ಮೆಸೇಜಸ್ ಅನ್ನು ಇರ್ಬೋದು, ಅಥವಾ ಒಂದು ಔಟಿಂಗ್ ಅನ್ನೋದು ಇರ್ಬೋದು. ಸೊ ಎಲ್ಲನೂ ಇದೆ ಇಲ್ಲಿ. ಮತ್ತೊಂದಿಲ್ಲಿ ಏನಂದರೆ ಮೇಯ್ನಾಗಿ ನಿಮ್ಮ ಇಬ್ಬರ ಆಲೋಚನೆಗಳು ಬೇರೆ ಬೇರೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ನೀವೆಲ್ಲಿ ಕಣ್ಣೀರು ಹಾಕೋದು, ದುಃಖ ಪಡೋದು, ನಿಮಗೇನಾದರೂ ಆದರೆ ಅವರಿಗೆ ಫೀಲ್ ಆಗುತ್ತೆ, ಅವರಿಗೇನಾದರೂ ಆದರೆ ನಿಮಗೆ ಫೀಲ್ ಆಗುತ್ತೆ. ಇದು ಹೌದಾ ಅಲ್ವಾ ಹೇಳಿ? ಸೊ ಈ ಸೈನ್ ನಿಮಗೆ ಕಾಣಿಸ್ತಾ ಉಂಟು. ಕೆಲವೊಂದು ಸಲ ಸಡನ್ನಾಗಿ ನಿಮ್ಮ ವ್ಯಕ್ತಿ ನಿಮಗೆ ನೆನಪಾಗ್ತಾರೆ. ಸೊ ಆವಾಗ ಏನು ಅಲ್ಲಿ ಅವರು ಕೂಡ ನಿಮಗೆ ನೆನಪು ಮಾಡ್ತಾ ಇದ್ದಾರೆ, ಅಥವಾ ಅವ್ರಿಗೇನೋ ಆಯಿತು. ಸೊ ಆ ಒಂದು ಎನರ್ಜೀಸಲ್ಲಿ ನೀವು ಇಬ್ಬರು ನೋಡಿ ಇಲ್ಲಿ ಒಂದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಗಾತಿಗಳು ಸೋಲ್ಮೆಂಟಲ್ಲಿ. ಸೊ ಆಲ್ಮೋಸ್ಟ್ ಸೋಲ್ಮೆಂಟ್ ಇದ್ದೀರಾ. ಮತ್ತು ಕೆಲವು ಫ್ರೆಂಡ್ ಜರ್ನಿ. ಸೊ ಏನಂದರೆ ಇದು ಒಬ್ಬರನ್ನೊಬ್ಬರು ಬಿಟ್ಟು ಕೊಡುವಂತಹ ಮಾತೇ ಇಲ್ಲ, ಪ್ರಶ್ನೆ ಇಲ್ಲ. ಸೊ ಎಷ್ಟೇ ಸಮಸ್ಯೆಗಳು ಬರಲಿ, ಎಂಥದ್ದೇ ಒಂದು ಸಿಚುವೇಶನ್ ಆಗಲಿ, ನಾನು ಅವಳಿಗೆ ಬೈತೇನೆ, ನಾನು ಏನು ಬೇಕಿದ್ರೂ ಮಾಡ್ತೇನೆ, ಅವನು ನನ್ನವನು, ನಾನು ಹೆಂಗೆ ಬೇಕಾದರೂ ಅವನನ್ನು ಪಡ್ಕೊಳ್ತೇನೆ, ಆ ಥರ ಮೈಂಡ್ ಸೆಟ್ ಉಂಟು ನಿಮ್ಮದು. ಬಟ್ ಕೆಲವೊಂದು ಸಿಚುವೇಷನಲ್ಲಿ ತುಂಬ ವೀಕ್ ಆಗ್ತೀರಾ. ಸೊ ಅಂದರೆ ಏನು, ನಾನು ಬಯಸಿದ್ದು ಯಾವುದೂ ಸಿಕ್ಕಲ್ವಾ, ನನ್ನ ಲೈಫ್ ಇಷ್ಟೇನಾ, ಅವಳು ಚೆನ್ನಾಗಿರಬೇಕು ಅಂದರೆ ಅವನು ಚೆನ್ನಾಗಿರಬೇಕು ಅಂದರೆ ನಾನು ಬಿಟ್ಟು ಕೊಡಬೇಕಾ? ಸೊ ಇಂಥದ್ದೆಲ್ಲ ನಿಮ್ಮ ಪ್ರಶ್ನೆ ತಲೆಯಲ್ಲಿ ಹೊರ್ತಾ ಇರುತ್ತೆ, ಹೌದಾ ಅಲ್ವಾ ಹೇಳಿ? ಇಲ್ಲಿ ನೀವು ಆದಷ್ಟು ಸಮಾಧಾನದಿಂದ ಇರಬೇಕು. ಯಾವುದೇ ಒಂದು ರೀತಿ ದುಡುಕಿ ನಿರ್ಧಾರವನ್ನು ತಗೊಳ್ಬಹುದು, ಅಥವಾ ನಿಮಗೆ ನೀವೇ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು, ಅಥವಾ ನಿಮಗೆ ನೀವೇ ಕೆಲವೊಂದು ಸಲ ನಿಂದನೆ ಮಾಡ್ಕೊಳ್ಳೋದು, ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು. ಏನಕ್ಕಂದ್ರೆ ತುಂಬ ಆಲೋಚನೆ ಮಾಡಿ ಎಂತೆಂಥದ್ದು ಆಲೋಚನೆ ಮಾಡ್ತೀರಾ. ಸೊ ಹಾಗಾಗಿ ಮತ್ತೊಂದು ಬ್ಲ್ಯಾಕ್ ಡ್ರೆಸ್ ಹಾಕೋದನ್ನು ಅವಾಯ್ಡ್ ಮಾಡಿ, ಆದಷ್ಟು ಪಾಸಿಟಿವ್ ಆಗಿರಲಿಕ್ಕೆ ಟ್ರೈ ಮಾಡಿ. ಅತಿಯಾದ ನೆಗೆಟಿವ್ ಆಲೋಚನೆಗಳು ಬೇಡ. ಅತಿಯಾಗಿ ದ್ವೇಷ ಬರುವಂತಹ, ಅಥವಾ ಅತಿಯಾಗಿ ಒಂದು ಮೈಂಡ್ ಆಬ್ಸೆಂಟ್ ಆಗುವಂತಹ ಸಾಂಗ್ ಇರ್ಬೋದು, ಮೂವಿ ಇರ್ಬೋದು, ಅಂಥದ್ದೆಲ್ಲ ಬೇಡ. ಪ್ರೇಮಿಗಳು ದೂರ ಆಗುವಂಥದ್ದು, ಅಥವಾ ಏನೋ ಒಂದೆಲ್ಲ ಇರುತ್ತೆ ಅಲ್ಲ, ಎಂಡಿಂಗ್ ಎಲ್ಲ ಕ್ಲೈಮ್ಯಾಕ್ಸ್ ಎಲ್ಲ ಎಂತೆಂಥದ್ದು ಬರುತ್ತೆ. ಮೂವಿಯ ಥರ ಜೀವನ ಅಲ್ಲ, ಜೀವನವೇ ಬೇರೆ, ಮೂವಿಯೇ ಬೇರೆ. ಸೊ ಇದನ್ನು ಸ್ವಲ್ಪ ರಿಯಾಲಿಟಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಲೈಫಲ್ಲಿ ಮಿರಾಕಲ್ ಬರುತ್ತೆ. ಯಾವಾಗ ಮಿರಾಕಲ್ ಬರುತ್ತೆ, ಏನು ಚೇಂಜಸ್ ಬರುತ್ತೆ, ನೀವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಮತ್ತು ಕೇಳಿದ್ದನ್ನೇ 100 ಸಲ ಕೇಳೋದಲ್ಲ, ಅಥವಾ ಒಂದು ರೀತಿಯಲ್ಲಿ ನಿಮಗೆ ನೀವು ಬಂಧನದಲ್ಲಿ ಇಟ್ಕೊಳ್ಳೋದಲ್ಲ. ಆದಷ್ಟು ಫ್ರೀ ಮೈಂಡೆಡ್ ಆಗಿರಿ, ಆದಷ್ಟು ಖುಷಿಯಾಗಿರಿ. ನಿಮ್ಮನ್ನು ನೀವು ಪ್ರೀತಿಸಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, ನಿದ್ದೆ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿ ಇರುವಾಗ ಸರಿಯಾಗಿ, ಅಂದರೆ ನಿಮ್ಮ ಇಬ್ಬರ ಪ್ರೀತಿ ಸ್ಟಾರ್ಟಿಂಗಲ್ಲಿ ನೀವು ಹಿಂಗಿದ್ರೆ, ಸೊ ಆ ಥರ ಇರಲಿಕ್ಕೆ ಟ್ರೈ ಮಾಡಿ. ಅದಂದರೆ ಪಾಸಿಟಿವ್ ಒಂದು ಲಾ ಆಫ್ ಅಟ್ರಾಕ್ಷನಲ್ಲಿ ಪಾಸಿಟಿವ್ ಎನರ್ಜಿ ನಿಮಗೆ ಆಕರ್ಷಣೆ ಆಗುತ್ತೆ. ನೀವು ಎಷ್ಟು ಪಾಸಿಟಿವ್ ಆಗಿರುತ್ತೀರಾ ಅಷ್ಟೇ ಬೇಗ ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ. ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ. ಸೊ ಅದು ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಹಾಗೆಯೇ ಗುಡ್ ಹೆಲ್ತಿಗೋಸ್ಕರ ಪದೇ ಹೆಲ್ತ್ ಹಾಳಾಗ್ತಾ ಉಂಟು, ಅಥವಾ ಮಂತ್ರ ವಶೀಕರಣ, ನಕಾರಾತ್ಮಕ ಭಾವನೆ ಅಥವಾ ನೆಗೆಟಿವ್ ಎನರ್ಜಿ ನಿಮಗೆ ತುಂಬ ಕಾಡ್ತಾ ಉಂಟು, ಪದೇ ಹುಷಾರು ತಪ್ತಾ ಇದ್ದೀರಾ, ಅಥವಾ ಮೈಂಡ್ ಮೂಡ್ ಏನೇನೋ ಆಗ್ತಾ ಉಂಟು, ಅಥವಾ ಹಣಕಾಸಿಗೆ ಸಂಬಂಧಿಸಿದ ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ. ಸೊ ಬೇಕು ಅಂದರೆ ಹೇಳಿ. ಕ್ರಿಸ್ಟಲ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ. ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಎನರ್ಜಿ ಪಾಸ್ ಮಾಡಿ, ನಿಮಗೆ ಪರ್ಸ್ನಲ್ ಆಗಿ ನಿಮಗೇನೇ ಒಂದು ಎನರ್ಜಿ ಪಾಸ್ ಮಾಡಿ ಕೊಡುತ್ತೇನೆ. ಯಾರಿಗಾದರೂ ಬೇಕಿದ್ದರೆ ಹೇಳಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪರ್ಸ್ನಲ್ ಪ್ರಾರ್ಥನೆ ಇದು ಫ್ರೀ ಆಗಿರುತ್ತೆ. ಏನೇ ಒಂದು ಸಮಸ್ಯೆ ಇದ್ರೂ, ನೋವು ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಪರ್ಸ್ನಲ್ ರೀಡಿಂಗಲ್ಲಿ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಪರ್ಸ್ನಲ್ ರೀಡಿಂಗಲ್ಲಿ ಕೂಡ ಏನೇ ಒಂದು ನೀವು ವಿಷಯವನ್ನು ಶೇರ್ ಮಾಡ್ಕೊಳ್ಬೋದು. ಹೆಸಿಟೇಟ್ ಮಾಡಬೇಡಿ, ಇವ್ರ ಜೊತೆ ಹೇಗೆ ಯಾವ ಥರ ನಾನು ಶೇರ್ ಮಾಡ್ಕೊಳ್ಳೋದಂತ. ಸೊ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೈಪ್ ಅನ್ನೋ ಆಪ್ಷನ್ ಅಂತ ಹೈಪ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮ ಪ್ರೀತಿಯಲ್ಲಿ ಆದಷ್ಟು ಬೇಗ ಬದಲಾವಣೆ ಬರಲಿ ಅಂತ ನಾನು ಆ ಮಹಾದೇವನನ್ನು ಹಾಗೆಯೇ ಮಹಾವಿಷ್ಣುವನ್ನು ಕೊರಗಜ್ಜನನ್ನು ಕೂಡ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಖುಷಿಯಾಗಿರಿ.